ಓಂ ತಸ್ಮಾದ್ಯಜ್ಞಾತ್ ಸರ್ವಹುತಃ ಋಚಃ ಸಾಮಾನಿ ಜಗ್ನಿರೇ ಛಂದಾಗುಂಸಿ ಜಗ್ನಿರೇ ತಸ್ಮಾತ್ ಯಜುಸ್ತಸ್ಮಾದಜಾಯತ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳು ಈ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ಬುಧನ ಪ್ರಭಾವ ಬಹಳಷ್ಟು ಅನುಕೂಲ ಆಗಬೇಕು. ಯಾಕೆಂದರೆ ಬುಧ ಬಂದು ವೃಶ್ಚಿಕ ರಾಶಿಯವರಿಗೆ ಲಾಭಾಧಿಪತಿ ಅಥವಾ ಲಾಭ ಸ್ಥಾನಾಧಿಪತಿ ಅಂತ ಕರಿತೀವಿ. ಅದೃಷ್ಟವನ್ನು ಕೊಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಬುಧ, ಹಾಗೆ ಲಾಭಗಳನ್ನು ಕೊಡುವಂತಹದ್ದು ಬುಧನೇ. ಆ ಬುಧ ಪ್ರಸ್ತುತ ಅಂತೂ 3ನೇ ಮನೆಯಲ್ಲಿದ್ದಾರೆ. 11ನೇ ತಾರೀಕುವರೆಗೂ 3ನೇ ಮನೆಯಲ್ಲಿ ತನ್ನ ಮಿತ್ರನ ಮನೆಯಲ್ಲಿ ಸುಖವಾಗಿದ್ದಾರೆ. ನಿಮಗೂ ಸುಖ ಫಲ ಕೊಡ್ತಾರೆ, ಲಾಭಗಳು ವೃದ್ಧಿ ಆಗುತ್ತೆ, ಅದೃಷ್ಟ ಉತ್ಪತ್ತಿ ಆಗುತ್ತೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ 11ನೇ ತಾರೀಕಿನಂದು 4ನೇ ಮನೆ ಸುಖಸ್ಥಾನಕ್ಕೆ ಬರ್ತಾರೆ. ಅದು ಕೂಡ ಮಿತ್ರನ ಮನೆಯೇ ಆಗುತ್ತೆ. ಯಾವಾಗ ಸುಖಸ್ಥಾನಕ್ಕೆ ಬುಧ ಬರ್ತಾರೋ ಅಲ್ಲಿಗೆ ಲಾಭಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ, ಅದೃಷ್ಟದಲ್ಲಿ ಮತ್ತಷ್ಟು ಅಭಿವೃದ್ಧಿ. ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಲಾಭವನ್ನು, ಧನದ ಅಭಿವೃದ್ಧಿಯನ್ನು ಕಾಣುವಂತಹ ರಾಶಿ ಯಾವುದಂದರೆ ವೃಶ್ಚಿಕ ರಾಶಿ. ಇನ್ನು ವೃಶ್ಚಿಕ ರಾಶಿಗೆ ಗುರುಬಲ ಅಂತೂ ಖಂಡಿತ ಇದೆ. 2 ಮತ್ತು 5ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ಸಪ್ತಮದಲ್ಲಿ, ನೇರ ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿಯವರ ಮೇಲಿದೆ. ಯಾವಾಗ ಗುರುಬಲ ಇರುತ್ತೋ ಒಂದು ಕಡೆ ಬುಧ ಸುಖಸ್ಥಾನಕ್ಕೆ ಬಂದು ಲಾಭಗಳನ್ನು ಹೆಚ್ಚು ಕೊಡ್ತಾನೆ, ಅದೃಷ್ಟವನ್ನು ಕೊಡ್ತಾನೆ. 2ನೇದು ಗುರುಬಲ ನಿಮಗಿರೋದ್ರಿಂದ ನಿಮಗೆ ಒಟ್ಟು ಪೂರ್ವ ಪುಣ್ಯ ಸ್ಥಾನದಿಂದ ಸಂತಾನದವರೆಗೂ ಅಭಿವೃದ್ಧಿ, ಭೂಮಿ ಸಂಬಂಧಪಟ್ಟಂಥ ವ್ಯಾಜ್ಯಗಳೆಲ್ಲವೂ ದೂರ ಆಗುವಂಥದ್ದು, ಕುಟುಂಬದಲ್ಲಿ ಸೌಖ್ಯ, ಧನಾಭಿವೃದ್ಧಿ, ಮಾತಿಗೆ ವ್ಯಾಲ್ಯೂಸು, ಜೊತೆಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸದ ಅನುಕೂಲಗಳು ಗುರುವಿಂದ ಪ್ರಾಪ್ತಿಯಾಗುತ್ತೆ. ಬುಧ ಗುರು ಇಬ್ಬರು ಸೇರಿದ್ರೆ ಅದು ಅದ್ಭುತವಾದ ವಿದ್ಯೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ತಾ ಇದ್ದೀರಾ, ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಇರ್ಬೋದು, ತುಂಬ ಉತ್ತಮ ಇದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಥರದ SSLC ಓದ್ತಾ ಇರ್ತಕ್ಕಂಥವ್ರು, ಪರೀಕ್ಷೆ ಬರೀಬೇಕಂತ ವಿದ್ಯಾರ್ಥಿಗಳಿಗೆಲ್ಲ ಯಾವುದೇ ಸಮಸ್ಯೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ, ಸಕ್ಸಸ್ ಅನ್ನೋದು ರೀಚ್ ಆಗಿಬಿಡ್ತೀರ. ಜೊತೆಗೆ ಗುರು ನಿಮಗೆ ಫಿನಾನ್ಷಿಯಲ್ ಸ್ಟೇಟಸನ್ನು ವೃದ್ಧಿ ಮಾಡ್ತಾರೆ. ಯಾವಾಗ ಹಣದ ಅಭಿವೃದ್ಧಿ ಅಥವಾ ಅನುಕೂಲ ನಿಮ್ಗೆ ಆಗುತ್ತೋ ಆಟೋಮೆಟಿಕ್ಕಾಗಿ ಜೀವನದಲ್ಲಿ ಧೈರ್ಯ ಅನ್ನುವಂಥದ್ದು ಬಂದುಬಿಡುತ್ತೆ. ಇನ್ನು ವೃಶ್ಚಿಕ ರಾಶಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ ಚೆನ್ನಾಗಿಲ್ಲ. ನಿಮ್ಮ ರಾಶಿಯಾಧಿಪತಿ ಯಾರು? ಕುಜ. ಅವರು ಅಷ್ಟಮದಲ್ಲಿದ್ದಾರೆ, ಅಂದರೆ ಕುಜ ದೋಷ. ಯಾವಾಗ ಅಷ್ಟಮದಲ್ಲಿ ಕುಜ ಇರ್ತಾರೋ ಅಲ್ಲಿಗೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ, ಈ ವ್ಯವಸಾಯ ಮಾಡೋರಿಗೆ ಒಂದು ಸ್ವಲ್ಪ ಅನುಕೂಲಗಳು ಕಡಿಮೆ. ಆಮೇಲೆ ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಆದರೆ ಭೂಮಿ ಕೊಳ್ಳಬೇಕು ಅಂತಿರೋರು ಸ್ವಲ್ಪ ಹುಷಾರಾಗಿರಬೇಕು, ನಿಮಗೆ ಮೋಸ ಆಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಸಿವಿಲ್ ಇಂಜಿನಿಯರ್ಸ್ಗೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಈ ತಿಂಗಳು. ಸ್ವಲ್ಪ ಮನೆ ಕಟ್ಟುವಂಥ ಮೇಸ್ತ್ರಿಗಳಿಗಾಗ್ಬೋದು, ಕೂಲಿ ಕಾರ್ಮಿಕರಿಗಾಗ್ಬೋದು ಈ ತಿಂಗಳು ಸ್ವಲ್ಪ ಕಷ್ಟ. ಕಾರಣ ಕುಜ ಬಂದು ಅಷ್ಟಮದಲ್ಲಿ ಕುಜ ದೋಷದಲ್ಲಿದ್ದಾನೆ. ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಬರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕಡಿಮೆ ಮಾಡಿ, ಕೋಪನ ಜಾಸ್ತಿ ಮಾಡ್ಕೋಬೇಡಿ. ಆಮೇಲೆ ಎಲ್ಲದರಲ್ಲೂ ಸಮಾಗಮವಾಗಿರಿ. ಅಕಸ್ಮಾತಾಗಿ ಏನಾದರೂ ನಿಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಒಬ್ಬರು ಅಂತಂದರೆ ಆ ವ್ಯಕ್ತಿ ಮೇಲೆ ನೀವು ಕೋಪ ಮಾಡಿಕೊಂಡು ಗ್ರಡ್ಜನ್ನು ಸಾಧಿಸೋವಂಥದ್ದು ಯಾವುದೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ತಿಂಗಳು ಕುಜದೋಷ ಇರೋದ್ರಿಂದ ಅದೆಲ್ಲ ಉಲ್ಟಾ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರವಾಗಿರಬೇಕು. ಬಿಕಾಸ್ 6ನೇ ಮನೆ ಅಧಿಪತಿನೂ ಕುಜಾನೇ, ಷಷ್ಠಾಷ್ಟಕ ಅಂತ ಹೇಳ್ತೀವಿ. 6ನೇ ಮನೆ ಅಧಿಪತಿ ಕುಜಾನೇ, ಅವ್ರು ಅಷ್ಟಮದಲ್ಲಿದ್ದಾರಲ್ವಾ. ಹಾಗಾಗಿ ಸಾಧ್ಯವಾದಷ್ಟು ಈ ತಿಂಗಳು. ಆಮೇಲೆ ಸಂತೋಷ ಸುದ್ದಿ ಏನಂದರೆ 4ನೇ ತಾರೀಕು ಸೂರ್ಯ ಜಯಂತಿ ಕಣ್ರಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಸೂರ್ಯ ಜಯಂತಿ ದಿನ ಆರೋಗ್ಯ ಕೊಡುವಂಥವ್ನು ಯಾರಂದರೆ ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ.
ಹಾಗಾಗಿ ಆರೋಗ್ಯವನ್ನು ವೃದ್ಧಿಗೊಳಿಸ್ಕೊಳ್ಳೋದಕ್ಕೋಸ್ಕರ ನೀವೇನು ಮಾಡಬೇಕು, 4ನೇ ತಾರೀಕು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಮಧ್ಯದಲ್ಲಿರುವಂಥ ಗ್ರಹ ಸೂರ್ಯಗ್ರಹ ಒಂದು ಕೆಂಪು ವಸ್ತ್ರವನ್ನು ಸಮರ್ಪಣೆ ಮಾಡಿ, ಕೆಂಪು ಪುಷ್ಪಗಳನ್ನು ಸಮರ್ಪಣೆ ಮಾಡಿ, ಒಂದು ಅರ್ಚನೆ ಅಷ್ಟೋತ್ತರ ಮಾಡಿಸಿ, ಗೋಧಿಯೋ ಅಥವಾ ರವೆನ 1 kgನೋ ಅಥವಾ 1-2 ಬೊಗ್ಸೆನೋ ದಾನ ಮಾಡಿ ಬಂದುಬಿಟ್ರೆ ಅದು ಯಾರಿಗಾದ್ರೂ ದಾನ ಮಾಡ್ಬೋದು. ನೀವು ಭಿಕ್ಷುಕರಿಗೆ ಮಾಡ್ಬೋದು, ಬಡವರಿಗೆ ಮಾಡ್ಬೋದು, ಅಥವಾ ಅಲ್ಲಿ ಅರ್ಚಕರಿಗೆ ಮಾಡ್ಬೋದು, ಬ್ರಾಹ್ಮಣರಿಗೆ ಕೊಡ್ಬೋದು, ಯಾರಿಗಾದ್ರೂ ಯಾರಿಗೆ ನೀಡೆಡ್ ಇದೆಯೋ ಹೊಟ್ಟೆ ತುಂಬಿರೋರಿಗೆ ದಾನ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಹೊಟ್ಟೆ ಹಸಿವಿರೋರ್ಗೆ ದಾನ ಮಾಡಿ, ಅದು ತುಂಬ ಮುಖ್ಯ ಆಗುತ್ತೆ. ಇನ್ನು ರಾಶಿಯಿಂದ 12 ಮತ್ತು 7ನೇ ಮನೆ ಅಧಿಪತಿ ಅಂತ ಶುಕ್ರ ಅಂತೂ ಅತ್ಯದ್ಭುತವಾಗಿದ್ದಾರೆ, ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ವಿವಾಹ ಕಾರ್ಯ, ಶುಭ ಕಾರ್ಯ, ಮಂಗಳ ಕಾರ್ಯ, ವಾಹನ ಹೊಸದಾಗಿ ವಾಹನ ತಗೊಳ್ಳೋದು, ವಸ್ತ್ರಗಳ ವ್ಯಾಪಾರ ಮಾಡುವಂಥದ್ದು, ಆಮೇಲೆ ಈ ಪೂರ್ವ ಪುಣ್ಯದ ಸಮಸ್ಯೆಗಳು ಏನಾದರೂ ಇದ್ರೂ ನಿವೃತ್ತಿ ಆಗುತ್ತೆ. ಶುಕ್ರ ಉಚ್ಚ ಸ್ಥಾನದ ಯಥೇಚ್ಛವಾದ ವಿಶೇಷ ಫಲವನ್ನು ನಿಮಗೆ ನೀಡುತ್ತಾನೆ, ಅದರಲ್ಲಿ ಯಾವ ಥರದ ಸಂದೇಹವಿಲ್ಲ. ಧೈರ್ಯವಾಗಿರಿ, ಭಗವಂತನ ಆಶೀರ್ವಾದ ವೃಶ್ಚಿಕ ರಾಶಿಯವರಿಗೆ. ವ್ಯಯಾಧಿಪತಿ ವಿದೇಶಿ ವಿದ್ಯಾಭ್ಯಾಸ, ಪ್ರಯಾಣ, ವಿದೇಶಿ ಉದ್ಯೋಗ, ವಿದೇಶದಲ್ಲಿ ವ್ಯಾಪಾರ ಇತ್ಯಾದಿಗಳು ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಹಣ ನಷ್ಟ ಆಗುತ್ತೆ, ಖರ್ಚಾಗುತ್ತೆ. ಯಾವುದು ಖರ್ಚಾಗುತ್ತೆ ಅಂದರೆ ಒಳ್ಳೆ ಕೆಲಸಕ್ಕೆ ಖರ್ಚಾಗುತ್ತೆ, ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು, ಈ ಥರದ್ದೇನಾದರೂ ಒಂದು ಒಳ್ಳೆ ಖರ್ಚಾಗುತ್ತೆ. ಈಗ ಒಂದು ತಂದೆ ತಾಯಿನ, ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡು ಖುಷಿಯಾಗಿ ಆನಂದವಾಗಿ ಮಾತುಕತೆ ಮಾಡ್ಕೊಂಡು ಬಂದರು, ಒಂದು 5,000 ರೂಪಾಯಿ ಬಿಲ್ ಆಗುತ್ತೆ. ಆ 5,000 ರೂಪಾಯಿ ನಂಗೆ ದುಡ್ಡು ಹಾಳಾಯಿತು ಅಂತಲ್ಲ, ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳೆಲ್ಲ ಖುಷಿಯಾಗಿ ಒಂದಿನ ನೀವೆಲ್ಲರೂ ಆನಂದವಾಗಿದ್ದೀರಾ ಅನ್ನೋಂಥದ್ದೇ ಖುಷಿ. ಈ ಥರ ನಿಮಗೆ ಖರ್ಚುಗಳು ಬರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಇದೆ. ಸ್ವಲ್ಪ ತಂದೆ ತಾಯಿಗೆ, ಅಣ್ಣ ತಮ್ಮಂದರಿಗೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಕಾಣ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಸರಿ, ಇನ್ನು ರಾಶಿಯಿಂದ 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಚೆನ್ನಾಗಿಲ್ಲ. ಸೂರ್ಯ ಈಗಾಗಲೇ ಶತ್ರುಸ್ಥಾನದಲ್ಲಿದ್ದಾರೆ, 12ನೇ ತಾರೀಕು ಮತ್ತೆ ಶತ್ರುಸ್ಥಾನಕ್ಕೆ ಹೋಗ್ತಾರೆ. ಶತ್ರುಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಸೂರ್ಯ ಚೆನ್ನಾಗಿದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಏನರಲ್ಲಿ ನಿಮ್ಮ ವ್ಯಾಪಾರ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ದುಡಿಮೆ ಚೆನ್ನಾಗಿದೆ, ಉದ್ಯೋಗದಲ್ಲಿ ಎಚ್ಚರಿಕೆ. ಒಂದು ಕಡೆ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಇನ್ನೊಂದು ಕಡೆ ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಚೆನ್ನಾಗಿಲ್ಲ, ಶತ್ರುಸ್ಥಾನದಲ್ಲಿದ್ದಾರೆ. ಹಾಗಾಗಿ ಓವರಾಲ್ ನೋಡ್ಬೇಕಂದ್ರೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಉದ್ಯೋಗಕ್ಕೆ ಕಂಟಕ, ಉದ್ಯೋಗಕ್ಕೆ ಸಮಸ್ಯೆಗಳು, ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಸಾಧ್ಯವಾದಷ್ಟು ಉದ್ಯೋಗವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರಯತ್ನಗಳನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಉದ್ಯೋಗ ಇಲ್ಲ ಅಂದರೆ ಪ್ರಯತ್ನ ಪಡಿ. ಈ ಟೈಮಲ್ಲಿ ಏನಾದರೂ ಬದಲಾವಣೆಗಳು ಮಾಡಬೇಕಾದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಾಗದಾಯಿತು ಅಂತಂದರೆ ಸಂತೋಷ, ನೀವು ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ, ಅದು ರಾಂಗ್ ಡಿಸಿಷನ್ ಆಗಿಬಿಡುತ್ತೆ. ಶನಿಯ ಬಗ್ಗೆ ನಾನು ಆಮೇಲೆ ಹೇಳ್ತಾ ಬರ್ತೀನಿ. ಶಿವರಾತ್ರಿ ಕಣ್ರಿ, ಈ ತಿಂಗಳು ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ. ವರ್ಷದಲ್ಲೇ ಈಶ್ವರನಿಗೆ ಅತ್ಯಂತ ಅದ್ಭುತವಾಗಿ ಪೂಜೆ ಮಾಡುವಂತಹ ಮತ್ತು ವಿಶೇಷ ಪರ್ವಕಾಲ ಅಂತ ಹೇಳ್ತೀವಿ. ಅವತ್ತೇ ಶನಿ ಜಯಂತಿನೂ ಇದೆ. ಶನಿ ಶಿವರನ್ನು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ. 26ನೇ ತಾರೀಕು ಮರಿಬೇಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನನ್ನು ಆರಾಧನೆ ಮಾಡಿ, ಶಕ್ತಿ ಇದ್ದರೆ ಜಾಗರಣೆ ಮಾಡಿ, ಇಲ್ಲಾಂದರೆ ಪರಿಪೂರ್ಣವಾಗಿ ಶಿವನಿಗೆ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ಜನರಲೈಸ್ ಆಗಿ ನೋಡೋದಾದರೆ ಸ್ವಲ್ಪ ತಾರ್ಕಿಕವಾದಂಥ ತಿಳುವಳಿಕೆಯಿಂದ ಹೊಸದಾದಂಥ ಆದಾಯ ಮಾರ್ಗಗಳನ್ನು ಹುಡುಕೊಳ್ತೀರಾ. ಹೊಸ ಆದಾಯ ಮಾರ್ಗಗಳು ನಿಮಗೆ ಬರುತ್ತೆ ಮನಸ್ಸಿಗೆ, ಅದನ್ನು ಪ್ರಯತ್ನ ಪಡ್ತೀರಾ. ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇರೋದು ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಕಷ್ಟ, ಕಲೀಗ್ಸಿಂದನೂ ಕಷ್ಟ, ನಿಮ್ಮ ಮೇಲಧಿಕಾರಿಗಳಿಂದನೂ ಕಷ್ಟ. ಗ್ರಹಸ್ಥಿತಿ ಸ್ವಲ್ಪ ಮಿಶ್ರ ಫಲಗಳನ್ನು ಕೊಡ್ತಾ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಶ್ರದ್ಧೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಲಾಭಗಳಿಂದ ಲಾಭಗಳನ್ನು ಹೆಚ್ಚು ಗಳಿಸ್ತಾ ಹೋಗ್ತೀರಾ. ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಇದೆಲ್ಲ ಹೇಳ್ಬಿಟ್ಟಿದ್ದೀನಿ, ಆದರೂ ಜನರಲೈಸಾಗಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಪ್ರತಿಭೆ ಅಭಿವೃದ್ಧಿ ಆಗುತ್ತೆ, ಸಕ್ಸಸ್ ಜಾಸ್ತಿ. ಇತರ ದೇಶಕ್ಕೆ ಹೋಗುವಂಥ ಅವಕಾಶಗಳು ಕೂಡಿ ಬರುತ್ತೆ. ಗೃಹದಲ್ಲಿ ಶುಭ ಕಾರ್ಯಗಳು ಕೂಡಿ ಬರುತ್ತೆ. ಸ್ಪರ್ಧೆಯಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಸ್ಪೋರ್ಟ್ಸಲ್ಲಿ, ಸಂಗೀತದಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಭೇದಿಸ್ತೀರಾ. ಕಾರ್ಯ ಜಯವಾಗುತ್ತೆ. ಮತ್ತು ಅರ್ಧಾಷ್ಟಮ ಅನ್ನುವಂಥದ್ದು ಇದೆಯಲ್ಲ, ಇದೊಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ ಇರುತ್ತೆ. ಹತ್ತಿರದವರೇ ಸ್ವಲ್ಪ ಏನಾದರೂ ಏನನ್ನ ಮಾತಾಡಿಬಿಟ್ಟು ಸ್ವಲ್ಪ ಬೇಸರ ಮಾಡೋಂಥ ಸಾಧ್ಯತೆ. ಅಧಿಕಾರಿಗಳಿಂದ ಸ್ವಲ್ಪ ಬಾಧೆ ಇರುತ್ತೆ. ವ್ಯವಸಾಯ ರಂಗದಲ್ಲಿ ಸ್ವಲ್ಪ ಮಟ್ಟದ ಅಭಿವೃದ್ಧಿ ಅಷ್ಟೇ, ತೀರಾ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಇಲ್ಲ. ಶುಭ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ. ಎಲ್ಲರಿಂದ ಮನ್ನಣೆ ನಿಮಗೆ ಸಿಗುತ್ತೆ. ಒಳ್ಳೆಯ ಹೆಸರನ್ನು ತಗೊಳ್ತೀರಾ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಜೊತೆಗೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ವ್ಯಾಲ್ಯೂಸು ಚೆನ್ನಾಗಿರುತ್ತೆ. ವ್ಯವಹಾರದಲ್ಲಿ ಉತ್ತಮ ಇರುತ್ತೆ. ವ್ಯಾಪಾರ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಪ್ರೇಮ, ದಯೆ, ಪ್ರೀತಿ, ದಾನ ಇದೆಲ್ಲ ನಿಮಗೆ ಹೆಚ್ಚು ಈ ತಿಂಗಳಲ್ಲಿ ಸಿಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಸ್ಥಿರಾಸ್ತಿಗಳು ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಏನೇನೋ ಪ್ರಯತ್ನ ಪಡಿ ಸ್ಥಿರಾಸ್ತಿಗಳು ತಗೊಳ್ಳೋದಕ್ಕೆ. ಭಗವಂತನ ಆಶೀರ್ವಾದ ನಿಮಗೆ ಈ ತಿಂಗಳು ತೃಪ್ತಿಯಾಗಿದೆ ಅಂತ ಹೇಳ್ಬೋದು. ಇನ್ನು 3ನೇ ಮನೆ ಅಧಿಪತಿ ಹಾಗೂ 4ನೇ ಮನೆ ಅಧಿಪತಿ ಶನಿ ಪ್ರಭಾವ ಹೇಗಿದೆ? ಅರ್ಧಾಷ್ಟಮ ಶನಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಪೀಡನ್ನು ಭಗವಂತ ಕಡಿಮೆ ಮಾಡ್ತಾನೆ. ನೋಡಿ, ಈಗ ಮಾರ್ಚ್ 28ನೇ ತಾರೀಕು, ಈಗ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ ನಾನು. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ನಿಮಗೆ ಅರ್ಧಾಷ್ಟಮ ಶನಿ ದೂರ ಆಗುತ್ತೆ, ಸಂತೋಷ ಸುದ್ದಿ. ಆದರೆ ಪಂಚಮ ಶನಿ ಪ್ರಾರಂಭ ಆಗುತ್ತೆ, ಬೇಸರದ ಸುದ್ದಿ.
ಇನ್ನೂ ನಿಮ್ಗೆ 2.5 ವರ್ಷ ಪಂಚಮ ಶನಿ ಇರೋದ್ರಿಂದ ಸ್ವಲ್ಪ ವೃಶ್ಚಿಕ ರಾಶಿಯವರು ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಉತ್ತಮ. 28ನೇ ತಾರೀಕು ಶನಿ ಬದಲಾವಣೆ ಆದರೆ ಎಲ್ಲ ಕಡೆ 29ನೇ ತಾರೀಕು ಶನೈಶ್ಚರನಿಗೆ ಸಂಬಂಧಪಟ್ಟಂಥ ಮಹಾಯಾಗಗಳನ್ನು ಮಾಡ್ತಾರೆ. 29ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಊರಲ್ಲಿ ಎಲ್ಲಾದರೂ ಶನಿ ಪೂಜೆ ಮಾಡ್ತಾರೆ, ಶನಿ ಯಾಗ ಮಾಡ್ತಾರೆ ಅಂತಂದರೆ ಖಂಡಿತ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಲೇಬೇಕು. ಇಟ್ಸ್ ಅನ್ ಮ್ಯಾಂಡೇಟ್ರಿ. ಅಕಸ್ಮಾತ್ ಎಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಳಬಹುದು. ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅದರಲ್ಲೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮನ್ನು ಫಿಲಪ್ ಮಾಡಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲೀನಾಗಿ ಟೈಪ್ ಮಾಡಿ ₹431 ಒಬ್ಬರಿಗೆ ನೀವು ಪೇ ಮಾಡಿ ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಆಗಿ ಪ್ರಸಾದವಾಗಿ ಕುದುರೆಲಾಳ ಹಾಗೂ ಅಕ್ಷತೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಪೂಜೆಗೆ ನೇರವಾಗಿ ಪಾಲ್ಗೊಳ್ಬೋದು. ಮಾರ್ಚ್ ಫಸ್ಟ್ ವೀಕಲ್ಲಿ ಅಡ್ರೆಸ್ಸನ್ನು ನಾನು ತಿಳಿಸ್ತೀನಿ. ನೇರವಾಗಿ ಕೂಡ ಬಂದು ನೀವು ಪಾಲ್ಗೊಳ್ಬೋದು. ಏನು ತೊಂದರೆ ಏನಿಲ್ಲ. ಫೇಸ್ಬುಕ್ಕು ಯೂಟ್ಯೂಬಲ್ಲೂ ಕೂಡ ಲೈವ್ ಆಗಿ ವಾಚ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಏನೋ ತೊಂದರೆ ಆಗ್ತಾಯಿದೆ, ಇದರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಸ್ ಇದೆ. ಫಾರ್ ಟೆಲಿಕಾಲರ್ಸ್ ಅಂತಿದೆ ನೋಡಿ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ, ಎಜುಕೇಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಮನೇಲಿ 1 2 3 4 ಜನ ಇದ್ದಾರೆ ಅಂದರೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರದನ್ನು ಸಪ್ರೇಟಾಗಿ ಫಾರ್ಮ್ ರಿಜಿಸ್ಟರ್ ಮಾಡಬೇಕು. ಯಾಕೆಂದರೆ ಪ್ರಸಾದ ಪ್ರತಿಯೊಬ್ಬರು ಮನೆಗೂ ಬರಬೇಕು, ತುಂಬ ಇಂಪಾರ್ಟೆಂಟ್. ಇನ್ನು ಶನೈಶ್ಚರನ ಬಗ್ಗೆ ಹೇಳೋದಾದರೆ ಯಾಕೆ ಶನಿಗೆ ಅಷ್ಟು ವ್ಯಾಲ್ಯೂಸ್ ಅಂದರೆ ಖೇಚರಾಯ ಖಗೇಶಾಯ ಘನ ನೀಲಾಂಬರಾಯ ಚ ಕಾಠಿಣ್ಯ ಮಾನಸಾರ್ಯಾಯ ಗಣಸ್ತುತ್ಯಾಯ ತೇ ನಮಃ ಅಂಥೇಳಿ ಶನೈಶ್ಚರನ ಬಗ್ಗೆ ಹೇಳುತ್ತೆ ಶಾಸ್ತ್ರದಲ್ಲಿ. ಅಚ್ಚ ನೀಲಿ ಆಕಾಶದಲ್ಲಿ ವಹರಿಸುತ್ತಿರುವ ಪಕ್ಷಿಯಂತೆ, ಅಂದರೆ ರಣಹದ್ದು ಹೇಗೆ ನೀಲಿ ಆಕಾಶದಲ್ಲಿ ತನ್ನ ಸುತ್ತಾಟವನ್ನು ಮಾಡ್ತಾ ಇರುತ್ತೋ, ಕಠಿಣ ಮನಸ್ಸುಳ್ಳವ ನಿನ್ನನ್ನು ಎಲ್ಲ ಗುಣಗಳು ಸ್ತುತಿಸ್ತವೆ. ಅಂದರೆ ಎಲ್ಲ ಥರದ ಗುಣ. ಶನಿ ಒಳ್ಳೆಯದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಅವರನ್ನು ನೋಡಿ ಕಲಿಬೇಕು. ಶನಿ ಕುಬ್ಜ, ಶನಿ ಕುಂಠ, ಆದರೂ ಶನಿ ಬಗ್ಗೆ ತಿಳ್ಕೋಬೇಕು. ಎಷ್ಟು ಕಷ್ಟಪಟ್ಟ, ತನ್ನ ತಾಯಿಗೋಸ್ಕರ ಎಷ್ಟು ಕಷ್ಟಪಟ್ಟ, ಶನಿಯಿಂದ ಯಾವ ಥರ ಕರ್ಮ ನಿಲ್ತಾ ಇದೆ, ಧರ್ಮ ನಿಲ್ತಾ ಇದೆ, ಶನಿ ಯಾರ್ಯಾರು ಕೆಟ್ಟದ್ದು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ತಿಳ್ಕೋಬೇಕು. ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೋಬೇಕು. ಅದರಲ್ಲಿ ಏನೋ ಶನಿ ಸೂಪರ್ ಆಗಿದ್ದರೆ ಸಂತೋಷ, ಏನೂ ಪ್ರಾಬ್ಲಮ್ ಆಗಲ್ಲ. ಮೂಲ ಜಾತಕದಲ್ಲಿ ಏನೋ ಶನಿ ತೊಂದರೆ ಇತ್ತಂತಂದರೆ ಅದನ್ನು ಪರಿಹಾರ ಸರಳವಾಗಿ ಮಾಡ್ಕೊಳ್ಳೋಂಥದ್ದು. ನಾವು ಸರಳತೆಯಿಂದ ಇರಬೇಕು. ಯಾವತ್ತು ಮನುಷ್ಯ ಸರಳ ಜೀವನವನ್ನು ಮಾಡಬೇಕು, ಸರಳವಾಗಿ ಪರಿಹಾರ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ನೀಲಛತ್ರಾಯ ನಿತ್ಯಾಯ ನಿರ್ಗುಣಾಯ ಗುಣಾತ್ಮನೆ ನಿರಾಮಯಾಯ ನಿಂದ್ಯಾಯ ವಂದನೀಯಾಯ ತೇ ನಮಃ ಅಂತ ಹೇಳುತ್ತೆ. ಅಂದರೆ ನೀಲಿ ಛತ್ರಿಯಂತೆ ವಿಶ್ವವನ್ನು ವ್ಯಾಪಿಸಿರುವೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ನಿಂತ್ಕೋಬೇಕು, ಆಕಾಶದ ಕಡೆ ನೋಡಬೇಕು. ನಾವು ಒಂದು ಛತ್ರಿ ಇಟ್ಕೋತೀವಿ, ಕಪ್ ಕಲರ್ ಛತ್ರಿ. ಏನಕ್ಕೆ ಇಟ್ಕೋತೀವಿ ತಲೆ ಮೇಲೆ ಅಂತಂದರೆ ಮಳೆ ಬಂದರೆ ರಕ್ಷಣೆಗೋಸ್ಕರ. ಅಂದರೆ ಇಡೀ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುವಂತಹ ನೀಲಿ ಬಣ್ಣದ ಛತ್ರಿಯಂತೆ ಕಂಗೊಳಿಸ್ತಾ ಇರ್ತಕ್ಕಂಥವನು ಶನಿ. ನಿಗುಣೆಯು ಗುಣವಂತನೂ ಆಗಿರುವ ನೀನು ನಿಂದನಾಗಿದ್ದರು. ಅಂದರೆ ಅನೇಕರು ನಿಂದನೆ ಮಾಡ್ತಾರೆ ಶನಿ ಬಗ್ಗೆ. ಅಯ್ಯೋ ಏನಪ್ಪ ಶನಿ ಥರ ವಕ್ರಿಸ್ಬಿಟ್ಟಲ್ಲೋ ನನಗೆ, ಅದೇನು ಯಾವ ಟೈಮಲ್ಲಿ ಬಂದೋ ಗೊತ್ತಿಲ್ಲ, ಶನಿ ಬಂದಂಗೆ ಬಂದ ನನ್ನೆಲ್ಲ ಹಾಳು ಮಾಡ್ಬಿಟ್ಟ. ಶನಿನ ನಾವು ನಿಂದನೆ ಮಾಡ್ತೀವಿ, ಶನಿ ಬಗ್ಗೆ ನಾವು ಕೆಟ್ಟದಾಗಿ ಮಾಡಬೇಕು. ಶನಿ ಅಂದ್ರೆ ಭಯ ಪಡ್ತೀವಿ, ಶನಿ ಅಂದರೆ ಕೆಟ್ಟದ್ದು ಅನ್ಕೋತೀವಿ. ಅಲ್ಲ, ಶನಿ ಅಂತಂದರೆ ಅನೇಕರಿಂದ ಪೂಜಿಸಲ್ಪಡುವಂತಹ ಅತ್ಯದ್ಭುತವಾದಂಥ ದೇವರು, ಮಹಾತ್ಮ ಅಂತ ಹೇಳುತ್ತದು. ಹಾಗಾಗಿ ಶನಿ ಪರಮಾತ್ಮನ ಆರಾಧನೆ ಇದೆಯಲ್ಲ, ಅದು ಅತ್ಯದ್ಭುತ. ನೀವು ಇನ್ಡೆಪ್ತ್ ಆಗಿ ಹೋಗಿ ಭಗವಂತರನ್ನು ಆರಾಧನೆ ಮಾಡೋದ್ರಿಂದ ಯಥೇಚ್ಛವಾದ ಪುಣ್ಯ ಫಲಗಳನ್ನು ನೀವು ಪಡಿತೀರಿ. ಹಾಗಾಗಿ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ, ಮಾರ್ಚ್ 29ನೇ ತಾರೀಕು ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ, ಶನಿವಾರ ಅಮಾವಾಸ್ಯೆ. ಅವತ್ತು ವಿಶೇಷವಾದಂಥ ಯಾಗಕ್ಕೆ ನೀವು ಪಾಲ್ಗೊಳ್ಳಿ, ಭಗವಂತನ ಆಶೀರ್ವಾದ ನೀವು ಪಡ್ಕೋಬಹುದು. ಕುದುರೆಲಾಳ ಪ್ರಸಾದವಾಗಿ ಬರುತ್ತಲ್ಲ, ಅದು ದೇವರ ಮನೆಯಲ್ಲೋ ಮೈನ್ ಡೋರ್ಗೋ ಅಥವಾ ಕಾರಲ್ಲಿ ಇಟ್ಕೊಳ್ಬೋದು. ನಿಮ್ಗೆ ಏನು ತೊಂದರೆ ಆಫೀಸಲ್ಲಿ ಇಟ್ಕೋಬಹುದು. ಅದರಿಂದ ಭಗವಂತನ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಆಗ್ರಹ ದೂರವಾಗಿ ಅನುಗ್ರಹ ಬಂದು ನಿಮಗೆ ಒಳ್ಳೆ ಫಲ ಭಗವಂತ ಕೊಡ್ತಾನೆ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.